ಇವೇನಾದ್ರೂ ತಪ್ಪಿಸ್ಕೊಂಡಿದ್ರೆ ಏನೇ ಮಾಡೋಕ್ಕಾಯ್ತಿತ್ತು? ಹಂಗೆ ಏನೂ ಆಗಕ್ಕಿಲ್ಲ, ನೀನು ಸುಮ್ಕೆ ಇರು ನಂಜಮ್ಮ. ಏ ರಾಜಿ, ನಿನ್ನ ಆಟ ಇನ್ ಮುಂದೆ ನಡೆಯಲ್ಲ. ನಿನ್ ಮರ್ಯಾದಿಂದ ನಾವಿಬ್ಬರನ್ನ ಬಿಟ್ರೆ ಸರಿ. ಯೋನು ಅಪ್ಪ ಮಗಳು ಕಂಡ್ಬಿಟ್ಟ ತಕ್ಷಣ ನನ್ನ ಮೇಲೆ ಯುದ್ಧ ಸಾರೋ ಥರ ಗದ್ದಲ ಮಾಡ್ತಿದ್ದೀರಾ? ಯಾಕೆ, ಹೆಂಗೈತೆ ಮೈಗೆ? ರಾಕ್ಷಸಿ, ನೀನು ಒಂದು ಹೆಣ್ಣ ಹತ್ರ ಬೆಣ್ಣೆ ತರ ಮಾತಾಡಿ ಬಂಗಾರಮ್ಮನವ್ರ ಸಂಚೆ ಮಾಡಿದ್ಯಲ್ಲ. ಆ ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಟಕ್ಕನ ಮನೆಯವರು ಹೇಳಿದಾಗ ನಾನು ನಂಬಲಿಲ್ಲ. ಈಗ ನಿನ್ನ ನಿಜವಾದ ಬಣ್ಣ ಗೊತ್ತಾಗ್ತಾ ಇದೆ. ಛೀ, ಇವ್ರು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಊಸು ಒಳಿಗಳಪ್ಪ. ಇವ್ರು ನಂಬ್ಕೊಂಡ್ರೆ ಕತ್ನೆ ಕುಯ್ದು ಬಿಡ್ತಾರೆ. ಹೌದು, ನಾವು ಕೆಟ್ಟವ್ರೆ. ಯೋನ್ ಇವಾಗ ಏ ಹುಡುಗ್ರ, ನಮ್ಮ ರಾಧನ್ ಮದ್ವೆ ಆಗೋ ತನಕ ಇವ್ರಿಗೆ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿ, ಆಮೇಲೆ ಸಾಯಿಸಿದ್ರಾಯ್ತು. ಹಾ, ಯೋನ್ ಹಿಂಗ್ ನೋಡ್ತಿದ್ದೀರಾ? ಅಲ್ಲ, ಇಟ್ಟೆಲ್ಲ ಆದ್ಮೇಲೆ ನಿಮ್ನ ಸುಮ್ಕೆ ಬಿಡಕ್ ಆಯ್ತದ? ನಮ್ ರಾಧ ಕಂಟಿ ಕೈ ಹಿಡಿಲಿ, ಆಮ್ಯಾಕೆ ನಿಮಗ್ ಸಾವಿನ ದಾರಿ ತೋರ್ಸದಯ್ಯ. ಏ ಮುದೇವಿ, ಇವುಗಳು ನಂಬ್ಕೊಂಡಂಗೆ ಮಾಡೋಕ್ಕಾಗಕ್ಕಿಲ್ಲ ಕಣೆ. ಇವೆರಡಕ್ಕೂ ಗಂಟಗೊಂದ್ಸರಿ ಟೀ ಕುಡಿ ಅಂತ ಚಟ ಹತ್ತಿಸ್ಕೊಂಡವೆ. ನೀವು ಕೊಡೋ ಕಾಸಿಗೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಮೇಡಮ್? ನೋಡಿ, ನಮ್ ರಾಧನ್ ಮದ್ವೆ ಒಂದಾಗೋಗ್ಲಿ, ಆಮ್ಯಾಕೆ ಬಂಗಾರಮ್ಮನ ಆಸ್ತಿ ಎಲ್ಲ ನಮ್ ಕೈ ಸೇರ್ತದೆ. ನೀವು ಕೇಳ್ದಷ್ಟು ಹಣ ನಿಮಗೆ ಕೊಡ್ತೀನಿ. ಅಲ್ಲಿ ತನಕ ಇವ್ರ ನೊಸಿ ಸಂದ ಕಾಯ್ರಿ. ಹಾ, ಏ ರಾಜಿ, ನೀನ್ ಮಾಡೋ ಪಾಪ ನಿನ್ನೆ ಬಲಿ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರೇ ಬೇರೆ ಕಣೆ. ದೇವ್ರು ಬಿಟ್ರು ಕರ್ಮ ಬಿಡೋದಿಲ್ಲ, ನೆನ್ಪಿಟ್ಕೋ. ಏಯ್ ಕೂಸೆ, ಆ ಕರ್ಮಕ್ಕೂ ಕಾಸು ಕೊಟ್ಟು ಈಗಾಗಲೇ ಅದನ್ನ ನಮ್ಮ ಪರವಾಗಿ ಮಾಡ್ಕೊಂಡಾಗದೆ. ಇನ್ನು ನಮ್ಮನ್ನ ಯಾರು ಏನೂ ಮಾಡೋಕ್ಕಾಗಕ್ಕಿಲ್ಲ. ಏಟೇ ಆಗಲಿ ಆ ಸ್ನೇಹನ್ ಹೃದಯನೇ ಅಲ್ವಾ ನಿಂತವ ಇರೋದು. ಅವಳು ಎಗ್ರಾಡ್ದಂಗೆ ನೀನು ಎಗ್ರಾಡ್ತಿದ್ಯಾ. ಅವಳನ್ನ ಸಾಯಿಸ್ದಂಗೆ ನಿನ್ನನ್ನು ಸಾಯಿಸೋದು ನಮ್ಗೇನು ಕಷ್ಟದ ಕೆಲಸ ಅಲ್ಲ ಬಿಡು.